ಈ ಕಾರ್ಯಕ್ರಮ ಕೇವಲ ಎಜುಕೇಷನಲ್ ಉದ್ದೇಶಗಳಿಗಾಗಿ. ಇಲ್ಲಿ ಬರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆ ಆಗಿರುವುದಿಲ್ಲ. ಷೇರು ಮಾರುಕಟ್ಟೆ ಮತ್ತು ಇಕ್ವಿಟಿ ಸಂಬಂಧಿತ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ ಒಳಗೊಂಡಿರುತ್ತವೆ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡಿ ವಿವೇಚನೆ ಬಳಸಿ ಹೂಡಿಕೆ ಮಾಡಿ. ಸ್ನೇಹಿತರೆ, ಅಮೆರಿಕನ್ ಡಾಲರ್ ಮುಂದೆ ಭಾರತೀಯ ರೂಪಾಯಿ ರಕ್ತಪಾತವನ್ನ ಕಾಣ್ತಾ ಇದೆ, ಬೀಳ್ತಾನೆ ಇದೆ. ಸದ್ಯದ ಎಕ್ಸ್ಚೇಂಜ್ ರೇಟ್ ಪ್ರಕಾರ $1ಗೆ 87 ರೂಪಾಯಿಗಿಂತ ಜಾಸ್ತಿ ಹಣ ಸಿಗ್ತಾ ಇದೆ. ನಿರಂತರವಾಗಿ ರೂಪಾಯಿ ತನ್ನ ಮೌಲ್ಯವನ್ನ ಕಳ್ಕೊಳ್ತಿರೋದು ನೋಡಿ ನಮಗೆಲ್ಲ ತುಂಬಾ ಬೇಜಾರಾಗ್ಬೋದು. ಆದರೆ ರೂಪಾಯಿ ದುರ್ಬಲ ಆದಷ್ಟು ಒಂದಷ್ಟು ಜನರಿಗೆ ಲಾಭ ಕೂಡ ಇದೆ. ಒಂದು, ಭಾರತದಲ್ಲಿದ್ದು ಡಾಲರ್ನಲ್ಲಿ ಪೇಮೆಂಟ್ ಅನ್ನ ಪಡಿತಾ ಇರೋರಿಗೆ, ವಿದೇಶಿ ಕರೆನ್ಸಿಯಲ್ಲಿ ಪೇಮೆಂಟ್ ಅನ್ನ ಪಡಿತಾ ಇರೋರಿಗೆ. ಮತ್ತೊಂದು ಕಡೆ ಇನ್ನೂ ಒಂದು ದೊಡ್ಡ ವರ್ಗ ಯಾವುದು ಅಂದ್ರೆ ಭಾರತದ ಆಚೆಗಿರೋ NRIಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಲಾಭ ಆಗುತ್ತೆ ಇದರಿಂದ. ಜೊತೆಗೆ NRIಗಳಿಗೆ ಎಚ್ಚರಿಕೆ ಕೂಡ ಇದೆ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. NRIಗಳು ಭಾರತದ ಬ್ಯಾಂಕ್ಗಳಲ್ಲಿ ಇಟ್ಟಿರೋ ಡೆಪಾಸಿಟ್ಸ್ ಮೊತ್ತ $162.7 ಬಿಲಿಯನ್, ಅಂದ್ರೆ ಬರೋಬ್ಬರಿ $13.44 ಲಕ್ಷ ಕೋಟಿ ರೂಪಾಯಿ. ಇದು ಕಳೆದ 10 ವರ್ಷಗಳಲ್ಲೇ ಹೈಯೆಸ್ಟ್. ಹಾಗಿದ್ರೆ ನಿಜಕ್ಕೂ NRIಗಳಿಗೆ ದುರ್ಬಲ ರೂಪಾಯಿ ಹಣ ಮಾಡೋಕೆ ಅವಕಾಶ ಕೊಡುತ್ತಾ? ಯಾವೆಲ್ಲ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟಿ ಓಪನ್ ಅಪ್ ಆಗುತ್ತೆ, ಅಡ್ವಾಂಟೇಜ್ ಎಲ್ಲೆಲ್ಲಿ, ಯಾವ ರೀತಿ ಲಾಸ್ ಆಗೋಕ್ಕೂ ಚಾನ್ಸ್ ಇರುತ್ತೆ, ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. NRIಗಳಿಗೆ ಸಂಬಂಧಪಟ್ಟಂತ ವರದಿ ಇದು. ಕಡೆ ತನಕ ಮಿಸ್ ಮಾಡಿದೆ ನೋಡಿ. mastmaka.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ದುರ್ಬಲ ರೂಪಾಯಿ NRIಗಳಿಗೆ ವರದಾನ. ಸ್ನೇಹಿತರೆ, ರೂಪಾಯಿ ಮೌಲ್ಯ ಕುಸಿದಾಗ ಡಾಲರ್ನ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗುತ್ತೆ. ಅಂದ್ರೆ $1ಗೆ ಭಾರತದಲ್ಲಿ ಮೊದಲು ಎಷ್ಟು ಸರಕು ಬರ್ತಾ ಇತ್ತು ಅಥವಾ ಎಷ್ಟು ರೂಪೀಸ್ ಬರ್ತಾ ಇತ್ತು ಅದಕ್ಕಿಂತ ಜಾಸ್ತಿ ಇವಾಗ ಸಿಗುತ್ತೆ. 2020ರಲ್ಲಿ ದುಬೈನಲ್ಲಿ ಒಂದು ಕೆಲಸ ಮಾಡೋ ವ್ಯಕ್ತಿ ಭಾರತಕ್ಕೆ $1 ಕಳಿಸಿದ್ರೆ ಅದು ಇಲ್ಲಿಗೆ ಬಂದು 74 ರೂಪಾಯಿ ಆಗ್ತಾ ಇತ್ತು. ಅದೇ $1 ಕಳಿಸಿದ್ರೆ ಈಗ 87 ರೂಪಾಯಿ ಬರ್ತಾ ಇದೆ. $1,000 ಕಳಿಸಿದ್ರೆ 87,000 ರೂಪಾಯಿದಾಗತ್ತೆ. ಹೀಗಾಗಿ ಡಾಲರ್ ಲೆಕ್ಕದಲ್ಲಿ ದುಡಿಯೋ NRIಗಳಿಗೆ ಅಥವಾ ಭಾರತದಿಂದಲೇ ವಿದೇಶಿ ಕಂಪನಿಗಳಿಗೆ ಕೆಲಸ ಮಾಡಿ ಡಾಲರ್ನಲ್ಲಿ ಪೇಮೆಂಟ್ ತಗೊಳ್ಳೋರು ಭರ್ಜರಿ ಲಾಭ ಗಳಿಸಬಹುದು. ಜೊತೆಗೆ ಭಾರತದ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಸೇರಿ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟಿ ಓಪನ್ ಅಪ್ ಆಗುತ್ತೆ. ಲಕ್ಸುರಿ ಟೂರಿಸಂ, ಭಾರತದಲ್ಲಿ ಶಾಪಿಂಗ್, ಮೆಡಿಕಲ್ ಎಕ್ಸ್ಪೆನ್ಸಸ್ ಕಮ್ಮಿ ಆಗುತ್ತೆ. ಭಾರತದಲ್ಲಿ ಮಾಡಿರೋ ಸಾಲ ತೀರಿಸೋಕ್ಕೂ ಒಳ್ಳೆ ಟೈಮ್, ಭಾರತಕ್ಕೆ ಭೇಟಿ ಕೊಡೋಕ್ಕೂ ಒಳ್ಳೆ ಟೈಮ್. ಕಡಿಮೆ ಖರ್ಚಲ್ಲಿ ಬಂದು ಹೋಗ್ಬೋದು. ಈ ಪೈಕಿ NRIಗಳಿಗಿರೋ ಒಂದಷ್ಟು ಅಪಾರ್ಚುನಿಟೀಸ್ ಅನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಕಡೆದಾಗಿ ರಿಸ್ಕ್ ಏನು ಅಂತ ಕೂಡ ನೋಡ್ತಾ ಹೋಗೋಣ. ರೆಮಿಟೆನ್ಸ್ ಕಳಿಸೋಕೆ ಸರಿಯಾದ ಸಮಯ. ಎಸ್ ಸ್ನೇಹಿತರೆ, ಕೇವಲ ಡಾಲರ್ ಅಂತಲ್ಲ, ಬ್ರಿಟಿಷ್ ಪೌಂಡ್ ಸ್ಟರ್ಲಿಂಗ್, UAE ದಿರ್ಹಮ್ಸ್, ಯುರೋಪ್ನ ಯೂರೋ, ಹೀಗೆ ಆಲ್ಮೋಸ್ಟ್ ಎಲ್ಲ ಟಾಪ್ ಕರೆನ್ಸಿಗಳ ಮುಂದೆ ರೂಪಾಯಿ ವೀಕ್ ಆಗಿದೆ. ಅದರಲ್ಲೂ ಡಾಲರ್ ಮುಂದೆ ಜಾಸ್ತಿ ವೀಕ್ ಆಗಿದೆ. ಸೊ ಎಲ್ಲ ಕರೆನ್ಸಿಗಳ ಮೂಲಕ ಭಾರತಕ್ಕೆ ರೆಮಿಟೆನ್ಸ್ ಕಳಿಸೋರು ಅಥವಾ ಹಣ ಕಳಿಸೋರು ತಮ್ಮ ವಿದೇಶಿ ಹಣಕ್ಕೆ ಹಿಂದಿದ್ದಕ್ಕಿಂತ ಜಾಸ್ತಿ ರೂಪೀಸ್ ಅನ್ನ ಪಡ್ಕೋತಿದ್ದಾರೆ. ಮೊದಲು $5,000 ಕಳಿಸ್ತಾ ಇದ್ದವರು ಈಗಲೂ $5,000 ಕಳಿಸ್ತಿರಬಹುದು. ಆದರೆ ಇಲ್ಲಿರೋರ ಕುಟುಂಬಗಳ ಕೈಗೆ ಸಿಗೋ ರೂಪಾಯಿ ತುಂಬಾ ಜಾಸ್ತಿ ಆಗಿದೆ. ಜೊತೆಗೆ ಭಾರತದ ಬ್ಯಾಂಕ್ಗಳಲ್ಲಿ NRIಗಳಿಗೆ ಇಂಟ್ರೆಸ್ಟ್ ಕೂಡ ಜಾಸ್ತಿ ಸಿಗೋದ್ರಿಂದ ಕಡಿಮೆ ಬಡ್ಡಿಗೆ ಸಾಲ ಕೊಡೋ ವಿದೇಶಿ ಬ್ಯಾಂಕ್ಗಳಿಂದ ಅಲ್ಲಿನ ಕರೆನ್ಸಿಯಲ್ಲಿ ಹಣ ತೆಗಿತಾರೆ. ಅದೇ ಹಣವನ್ನು ರೂಪಾಯಿಗೆ ಕನ್ವರ್ಟ್ ಮಾಡಿ ಭಾರತದಲ್ಲಿ ಆ ದುಡ್ಡನ್ನು ಡೆಪಾಸಿಟ್ ಇಡೋ ಟ್ರೆಂಡ್ ಮೊದಲಿಂದಲೂ ಇದೆ. ಆದ್ರೀಗ ರೂಪಾಯಿ ಮೌಲ್ಯ ವೇಗವಾಗಿ ಕುಸಿತಾ ಇರೋದ್ರಿಂದ NRI ಬ್ಯಾಂಕ್ ಡೆಪಾಸಿಟ್ಸ್ ಆಲ್ ಟೈಮ್ ಹೈ ಇದೆ. ಜೊತೆಗೆ ಬ್ಯಾಂಕಿಂಗ್ನಲ್ಲಿ ಇನ್ನೊಂದು ಗುಡ್ ಅಡ್ವಾಂಟೇಜ್ ಕೂಡ ಇದೆ. NRIಗಳು ಭಾರತದಲ್ಲಿ ಹೋಮ್ ಲೋನ್, ಎಜುಕೇಶನ್ ಲೋನ್, ಪರ್ಸನಲ್ ಲೋನ್ ತಗೊಂಡಿದ್ರೆ ಫಾರಿನ್ ಕರೆನ್ಸಿ ಬಳಸಿ ಲೋನ್ ಕ್ಲಿಯರ್ ಮಾಡ್ಕೊಳ್ಳೋಕೆ ಗೋಲ್ಡನ್ ಟೈಮ್ ಕೂಡ ಹೌದು. ಅಥವಾ ರೂಪಾಯಿ ವೀಕ್ ಇರೋ ಟೈಮ್ನಲ್ಲಿ ಜಾಸ್ತಿ ಪ್ರೀಮಿಯಂ ಕಟ್ಟಿ ಸಾಲ ಕಮ್ಮಿ ಕೂಡ ಮಾಡ್ಕೋಬಹುದು. ರಿಯಲ್ ಎಸ್ಟೇಟ್ನಲ್ಲಿ ಭರ್ಜರಿ ಅವಕಾಶ. NRIಗಳು ಬೆಂಗಳೂರು, ಪುಣೆ ಅಥವಾ ಇನ್ಯಾವುದೇ ಬೂಮಿಂಗ್ ಭಾರತೀಯ ನಗರಗಳಲ್ಲಿ $1 ಕೋಟಿ ಪ್ರಾಪರ್ಟಿ ತಗೋಬೇಕು ಅಂದ್ರೆ ಕಳೆದ ವರ್ಷ $1,20,000 ಖರ್ಚು ಮಾಡಬೇಕಾಗಿತ್ತು. ಆದರೆ ಈ ವರ್ಷ $1,14,000 ಸಾಕು. $6,000 ಕಮ್ಮಿಗೆ ಸಿಗುತ್ತೆ ಅದೇ ಪ್ರಾಪರ್ಟಿ. 5.2 ಲಕ್ಷ ರೂಪಾಯಿ ಉಳಿಯುತ್ತೆ. ರೂಪಾಯಿ ಮೌಲ್ಯ ಫಾಸ್ಟ್ ಆಗಿ ಇಳಿತಿರೋದ್ರಿಂದ ಇನ್ನೂ ಕಮ್ಮಿ ಬೆಲೆಗೆ ಪ್ರಾಪರ್ಟಿ ಖರೀದಿ ಮಾಡ್ಬೋದು. ಅಥವಾ ಈಗ ಆಲ್ರೆಡಿ ಪ್ರಾಪರ್ಟಿ ಖರೀದಿಗೆ ಬಜೆಟ್ ಲೆಕ್ಕ ಹಾಕಿರೋರು ಅದೇ ಬಜೆಟ್ನಲ್ಲಿ ಅಂದುಕೊಂಡಿರೋದಕ್ಕಿಂತ ದೊಡ್ಡ ಪ್ರಾಪರ್ಟಿನೇ ತಗೋಬಹುದು. ಮುಂದೆ ರೂಪಾಯಿ ಮೌಲ್ಯ ಸ್ಟ್ರಾಂಗ್ ಆದರೂ ಕೂಡ ಆ ಸಾಧ್ಯತೆ ಬಹಳ ಕಮ್ಮಿ. ಡಾಲರ್ ಮುಂದೆ ರೂಪಾಯಿ ಸ್ಟ್ರೆಂಥನ್ ಆಗಿ ಅಪ್ರಿಷಿಯೇಟ್ ಆಗಿ ದೊಡ್ಡ ಪ್ರಮಾಣದಲ್ಲಿ ವ್ಯತ್ಯಾಸ ಆಗೋದು ಕಮ್ಮಿ. ಅದ್ರ ಬಗ್ಗೆ ಆಮೇಲೆ ಬರ್ತೀವಿ ನಾವು. ಆದರೂ ಕೂಡ ಕುಸಿತದ ವೇಗ ಕಮ್ಮಿ ಆಗ್ಬೋದೇನೋ. ಆದರೆ ಆ ಟೈಮ್ನಲ್ಲಿ ತಗೊಂಡಿರೋ ಪ್ರಾಪರ್ಟಿ ಬೆಲೆ ಕೂಡ ಜಾಸ್ತಿ ಆಗ್ಬೋದಲ್ವಾ. ಆಗ ಪ್ರಾಪರ್ಟಿಗಳು ಒಳ್ಳೆ ರೇಟಿಗೆ ಸೇಲ್ ಕೂಡ ಆಗಿ ಇನ್ನಷ್ಟು ಲಾಭ ತಂದುಕೊಡೋ ಚಾನ್ಸಸ್ ಕೂಡ ಇರುತ್ತೆ. ಅಥವಾ ಒಳ್ಳೆ ರೆಂಟಲ್ ಇನ್ಕಮ್ ಕೂಡ ತಂದುಕೊಡ್ಬೋದು. ಸದ್ಯ ಭಾರತದಲ್ಲಿ ಅಭೂತಪೂರ್ವ ಇನ್ಫ್ರಾಸ್ಟ್ರಕ್ಚರ್ ಬೆಳವಣಿಗೆ ಆಗ್ತಾ ಇದೆ. ಮೆಟ್ರೋ ಸಿಟಿಗಳಲ್ಲೇ ಕಡಿಮೆ ಬೆಲೆಯ ಲಕ್ಸುರಿ ಹೌಸಿಂಗ್, ಹೈ ಎಂಡ್ ಅಪಾರ್ಟ್ಮೆಂಟ್ ವಿಲಾಗಳು ಸಿಗ್ತಾ ಇವೆ. ಇದರ ಜೊತೆಗೆ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡೋ NRIಗಳಿಗೆ ಸಾಕಷ್ಟು ಟ್ಯಾಕ್ಸ್ ಬೆನಿಫಿಟ್ಸ್ ಕೂಡ ಇದೆ. ಪ್ರಿನ್ಸಿಪಲ್ ಪೇಮೆಂಟ್, ಇಂಟ್ರೆಸ್ಟ್ ಮತ್ತು ಹೋಮ್ ಲೋನ್ಸ್ ಮೇಲೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಸಿಗುತ್ತೆ.
ಸೊ ಕರೆನ್ಸಿ ವೀಕ್ ಆಗಿರೋ ಟೈಮ್ನಲ್ಲಿ ಇದನ್ನೆಲ್ಲ ಮಾಡೋಕೆ NRIಗಳಿಗೆ ಎಕ್ಸ್ಟ್ರಾ ಅಡ್ವಾಂಟೇಜ್ ಅನ್ನು ಅವರು ಯೂಸ್ ಮಾಡ್ಕೋಬಹುದು. ಈಗ ಸ್ನೇಹಿತರೆ, ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ NRI ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಕ್ವಿಕ್ ಆಗಿ ನಿಮಗೆ ಮಾಹಿತಿಯನ್ನು ಕೊಟ್ಟು ಮುಂದುವರಿತೀವಿ ವರದಿಯಲ್ಲಿ. ಭಾರತದಲ್ಲಿ NRI ಹೂಡಿಕೆ ಜಾಸ್ತಿ ಆಗ್ತಿರೋ ರೀತಿಯಲ್ಲಿ ಭಾರತದ ಟರ್ಮ್ ಇನ್ಶೂರೆನ್ಸ್ ಪರ್ಚೇಸ್ ಮಾಡ್ತಿರೋ NRIಗಳ ಸಂಖ್ಯೆ ಕೂಡ ತುಂಬಾ ವೇಗವಾಗಿ ಜಾಸ್ತಿ ಆಗ್ತಾ ಇದೆ. ಬರೋಬ್ಬರಿ 23% ಡಿಸ್ಕೌಂಟ್ನೊಂದಿಗೆ ಭಾರತದ ರೆಸಿಡೆಂಟ್ಗಳಿಗೆ ಸಿಗೋ ಟರ್ಮ್ ಪ್ಲಾನ್ಗಳಿಗಿಂತ ಕಡಿಮೆ ಪ್ರೀಮಿಯಂನಲ್ಲಿ NRIಗಳಿಗೆ ಟರ್ಮ್ ಇನ್ಶೂರೆನ್ಸ್ ಸಿಗ್ತಾ ಇದೆ. ರೂಪಾಯಿ ಡಿಪ್ರಿಷಿಯೇಟ್ ಆಗೋದ್ರಿಂದ ಈಗ ಎಕ್ಸ್ಟ್ರಾ ಸೇವಿಂಗ್ಸ್ ಕೂಡ ಆಗುತ್ತೆ. ಕೇವಲ 1,000 ರೂಪಾಯಿ ಒಳಗಿರೋ ಪ್ರೀಮಿಯಂನಲ್ಲಿ 2 ಕೋಟಿ ರೂಪಾಯಿವರೆಗೂ ಕವರೇಜ್ ಕೊಡೋ ಪ್ಲಾನ್ ಸಿಗ್ತವೆ. ಯಂಗ್ ಏಜ್ ಇರೋರಿಗೆ ಕಮ್ಮಿ ಪ್ರೀಮಿಯಂ, ಏಜ್ ಜಾಸ್ತಿ ಆದಂಗೂ ಪ್ರೀಮಿಯಂ ಜಾಸ್ತಿ ಆಗುತ್ತೆ. ಪ್ಯೂರ್ ಟರ್ಮ್ ಪ್ಲಾನ್ಗಳಲ್ಲಿ ನಿಮಗೆಲ್ಲ ಗೊತ್ತಿರಬಹುದು. ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಕಡಿಮೆ ಪ್ರೀಮಿಯಂನಲ್ಲಿ ಹೆಚ್ಚಿನ ಸಮ್ ಅಶ್ಯೂರ್ಡ್ ಕೊಟ್ಟು ಕುಟುಂಬಕ್ಕೆ ಅಂತಹ ದುರಂತಗಳ ಟೈಮ್ನಲ್ಲಿ ದುಡಿಯೋ ಮೆಂಬರನ್ನ ಕಳ್ಕೊಂಡಾಗ ಆಧಾರ ಆಗೋ ಫಿನಾನ್ಷಿಯಲ್ ಪ್ಲಾನ್ಗಳು, ಪ್ರೊಟೆಕ್ಷನ್ ಪ್ಲಾನ್ಗಳು. ಅನಿರೀಕ್ಷಿತ ಘಟನೆಗಳು ನಡೆದು ವಿದೇಶಗಳಲ್ಲಿರೋ NRIಗಳಿಗೆ ಏನಾದರೂ ಸಮಸ್ಯೆ ಆದರೆ, ಅವರಿಲ್ಲ ಅಂತ ಆದರೆ ಭಾರತದಲ್ಲಿರೋ ಅವರ ಕುಟುಂಬಗಳಿಗೆ ಆರ್ಥಿಕವಾಗಿ ಆಸರೆಯಾಗುತ್ತೆ. ಭಾರತದಲ್ಲಿ NRIಗಳಿಗೆ ಗ್ಲೋಬಲ್ ಕವರೇಜ್ ಕೊಡೋ ಟರ್ಮ್ ಪ್ಲಾನ್ಸ್ ಕೂಡ ಸಿಗ್ತವೆ. ಪ್ರೀಮಿಯಂ ಫುಲ್ ವಾಪಸ್ ಸಿಗೋ ನೋ ಕಾಸ್ಟ್ ಪಾಲಿಸಿ ಕೂಡ ಸಿಗ್ತವೆ. ಫ್ರೀ ಆಗಿ ಮೆಡಿಕಲ್ ಚೆಕಪ್ ಮಾಡಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಕೊಡ್ತಾರೆ. 99 ವರ್ಷಗಳವರೆಗೆ ಲಾಂಗ್ ಟರ್ಮ್ ಕವರೇಜ್ ಕೊಡೋ ಪ್ಲಾನ್ಸ್ ಅನ್ನ ಬೇಕಾದರೂ ತಗೋಬಹುದು ನಿಮಗೆ ಇಷ್ಟ ಇದ್ರೆ. ಇಲ್ಲ ಅಂದ್ರೆ 60 ವರ್ಷಕ್ಕೆ ಸಾಕು, ಅಲ್ಲಿ ತನಕ ಕವರೇಜ್ ಇದ್ರೆ ಸಾಕು ನನಗೆ ಅಂದ್ರೆ ಆ ರೀತಿ ನೀವು ಬೇಕಾದ್ರೆ ಮಾಡ್ಕೋಬಹುದು. ಇಷ್ಟೆಲ್ಲ ಬೆನಿಫಿಟ್ಸ್ ಇರೋದ್ರಿಂದಲೇ ಭಾರತದಲ್ಲಿ ಟರ್ಮ್ ಪ್ಲಾನ್ ತಗೊಳ್ಳೋ NRIಗಳ ಸಂಖ್ಯೆ ಜಾಸ್ತಿ ಆಗ್ತಿರೋದು. ಸೊ ನೀವು NRI ಆಗಿದ್ದು ನಿಮಗೂ ಆಸಕ್ತಿ ಇತ್ತು ಅಂದ್ರೆ ಡಿಸ್ಕ್ರಿಪ್ಷನ್ ಮತ್ತು ಟಾಪ್ ಕಾಮೆಂಟ್ ನಲ್ಲಿ ಪಾಲಿಸಿ ಬಜಾರ್ನ ಲಿಂಕ್ ಇದೆ. ಭಾರತದ ಟಾಪ್ ಇನ್ಶೂರೆನ್ಸ್ ಪ್ರೊವೈಡರ್ಗಳ ಪ್ಲಾನ್ಗಳನ್ನು ನೀವು ಇಲ್ಲಿ ನೋಡಬಹುದು, ಕಂಪೇರ್ ಮಾಡಬಹುದು. 50ಕ್ಕೂ ಅಧಿಕ ಕಂಪನಿಗಳ ಪ್ಲಾನ್ಸ್ ಅನ್ನ ಕಂಪೇರ್ ಮಾಡಿ ಚೂಸ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಬನ್ನಿ ಈಗ ಈ ವರದಿಯಲ್ಲಿ ಮುಂದುವರಿಯೋಣ. ಬಿಸಿನೆಸ್ ಶುರು ಮಾಡೋಕು ರೈಟ್ ಟೈಮ್. ಭಾರತದಲ್ಲಿ ಬಿಸ್ನೆಸ್ ಶುರು ಮಾಡಬೇಕು ಅನ್ಕೊಂಡಿರೋ ಆಂಟ್ರಪ್ರಿನರ್ಗಳಿಗೂ ಕೂಡ ಇದು ಗೋಲ್ಡನ್ ಅಪಾರ್ಚುನಿಟಿ. ಯಾಕಂದ್ರೆ ರೂಪಾಯಿ ವೀಕ್ ಆಗಿದ್ದಾಗ ಬಿಸ್ನೆಸ್ ಶುರು ಮಾಡೋಕೆ ಪ್ರಾಪರ್ಟಿಯಿಂದ ಹಿಡಿದು ಲೇಬರ್ ಕಾಸ್ಟ್, ಬಿಸ್ನೆಸ್ ಇನ್ಫ್ರಾ ಸೆಟಪ್ ಮಾಡ್ಕೊಳ್ಳೋದೆಲ್ಲವೂ ಕೂಡ ಕಡಿಮೆ ಖರ್ಚಲ್ಲೇ ಆಗಿ ಹೋಗುತ್ತೆ. ಯಾಕಂದ್ರೆ ಅವ್ರು ತರ್ತಿರೋ ದುಡ್ಡಿಗೆ ಜಾಸ್ತಿ ರೂಪಾಯಿ ಬರೋದ್ರಿಂದ ಕಡಿಮೆ ಖರ್ಚಲ್ಲಿ ಮಷಿನರಿ, ಎಕ್ವಿಪ್ಮೆಂಟ್ ತಗೋಬಹುದು. ಅದರಲ್ಲೂ ಕೂಡ ಭಾರತಕ್ಕೆ ಬಂದು ವಿದೇಶಿ ಕರೆನ್ಸಿಯಲ್ಲಿ ಪೇಮೆಂಟ್ ತಗೊಳ್ಳೋ ತರದ ಕಂಪನಿ ಶುರು ಮಾಡೋಕು ಬೆಸ್ಟ್ ಟೈಮ್. ಇನ್ಫೋಸಿಸ್, TCS, ವಿಪ್ರೋ ಇವರಿಗೆಲ್ಲ ಫಾರಿನ್ ಕರೆನ್ಸಿಯಲ್ಲೇ ಆದಾಯ ಬರೋದು. ಆ ಕಾರಣಕ್ಕೆ ರೂಪಾಯಿ ವೀಕ್ ಆದಾಗಲೂ ಈ ಕಂಪನಿಗಳ ಆದಾಯ ಜಾಸ್ತಿ ಆಗುತ್ತೆ. ಸೊ NRIಗಳಿಗೂ ಬಿಸ್ನೆಸ್ ಸೆಟಪ್ ಮಾಡೋಕೆ ಇದು ಗೋಲ್ಡನ್ ಟೈಮ್. ಜೊತೆಗೆ ವಿದೇಶಗಳಿಂದ ಭಾರತಕ್ಕೆ ಗೂಡ್ಸ್ ಎಕ್ಸ್ಪೋರ್ಟ್ ಮಾಡೋ NRIಗಳು ಕೂಡ ಕರೆನ್ಸಿ ಡಿಫರೆನ್ಷಿಯಲ್ ನಿಂದ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಮಾಡ್ಕೋಬಹುದು. ಹಾಗಿದ್ರೆ ನೆಗೆಟಿವ್ಸೇ ಇಲ್ವಾ? ಡೆಫಿನೆಟ್ಲಿ ಇದೆ. ಇಮಿಡಿಯೇಟ್ ಆಗಿ ನೆಗೆಟಿವ್ ಏನು ಅಂದ್ರೆ NRIಗಳು ರೂಪಾಯಿಯನ್ನ ವಿದೇಶಿ ಕರೆನ್ಸಿಗೆ ಕನ್ವರ್ಟ್ ಮಾಡಿದ್ರೆ ರಿಟರ್ನ್ಸ್ ಕಮ್ಮಿ ಆಗ್ಬೋದು. ರಿಯಲ್ ಎಸ್ಟೇಟ್ ನಲ್ಲೂ ಕೂಡ ಅಷ್ಟೇ. ಹೆಂಗಂದ್ರೆ ಪ್ರಾಪರ್ಟಿ ವ್ಯಾಲ್ಯೂ ಅಪ್ರಿಷಿಯೇಟ್ ಆಗೋವರೆಗೂ ವೆಯ್ಟ್ ಮಾಡಿ ಲಾಂಗ್ ಟರ್ಮ್ ಪ್ಲಾನ್ ಇರೋರು ಒಳ್ಳೆ ಕಡೆ ಪ್ರಾಪರ್ಟಿ ತಗೊಂಡ್ರೆ ಹೆಚ್ಚು ಲಾಭ ಆಗ್ಬೋದು. ಆದರೆ ಮುಂದಿನ ವರ್ಷವೇ ಮಾರ್ತೀನಿ ಅಂತ ಇರೋರು ಅಷ್ಟು ಲಾಭ ಸಿಗದೆ ಹೋಗ್ಬೋದು. ಅಲ್ಲದೆ ಪ್ರಾಪರ್ಟಿಗಳ ಮೇಂಟೆನೆನ್ಸ್ ಖರ್ಚು ಕೂಡ ಜಾಸ್ತಿ ಇರುತ್ತೆ ಈ ಟೈಮ್ನಲ್ಲಿ. ಜೊತೆಗೆ ರೂಪಾಯಿನಲ್ಲಿ ಅರ್ನಿಂಗ್ ಮಾಡ್ತಿರೋ NRIಗಳಿಗೆ ಈ ಸಿಚುವೇಶನ್ ಅಷ್ಟು ಪ್ರಾಫಿಟೇಬಲ್ ಅಲ್ಲ. ಅವರಿಗೆ ಅಷ್ಟು ಮ್ಯಾಟರ್ ಆಗಲ್ಲ. ರೂಪಾಯಿಲಿ ಅವರ ಇನ್ಕಮ್ ಇದ್ರೆ ಅವರಿಗೆ ವಿದೇಶಕ್ಕೆ ಹೋಗಬೇಕಾದ್ರೆ ಟ್ರಾವೆಲಿಂಗ್ ಕಾಸ್ಟ್, ಅಲ್ಲಿನ ಖರ್ಚುಗಳು ಕಾಸ್ಟ್ಲಿ ಅನಿಸ್ಬೋದು. ಜೊತೆಗೆ ರೂಪಾಯಿಯಲ್ಲಿ ವಿದೇಶಿ ಸರಕು ಆಮದು ಮಾಡ್ಕೊಳ್ಳೋದು ಕಾಸ್ಟ್ಲಿ ಆಗುತ್ತೆ. ಎಲೆಕ್ಟ್ರಾನಿಕ್ಸ್, ಕಾರ್ಸ್ ಸೇರಿ ಎಲ್ಲ ಲಕ್ಸುರಿ ವಸ್ತುಗಳ ಕಾಸ್ಟ್ ಸಿಕ್ಕಾಬಟ್ಟೆ ಕಿತ್ಕೊಂಡು ಹೋಗೋ ಟೈಮ್ ಇದು. ಬಿಸ್ನೆಸ್ಗಾಗಿ ವಿದೇಶಿ ಕಚ್ಚಾ ವಸ್ತುಗಳ ಮೇಲೆ ಡಿಪೆಂಡ್ ಆಗಿರೋ NRI ಬಿಸ್ನೆಸಸ್ಗಳಿಗೆ ಭಾರತದಲ್ಲಿ ಆಪರೇಟ್ ಮಾಡ್ತಿರೋ ಬಿಸ್ನೆಸ್ಗಳು ಸದ್ಯ ಕಾಸ್ಟ್ ಕಟ್ಟಿಂಗ್ ಮಾಡಬೇಕಾಗತ್ತೆ. ಭಾರತದಲ್ಲಿ ಎಕ್ವಿಪ್ಮೆಂಟ್ ಖರೀದಿ ಮಾಡಿ ಬಿಸ್ನೆಸ್ ಸೆಟಪ್ ಮಾಡೋಕೆ ಮಾತ್ರ ಒಳ್ಳೆ ಆಪರ್ಚುನಿಟಿ. ಏನು, ರೂಪಾಯಿಯಲ್ಲಿ ಆದಾಯ ಪಡಿತಾ ಇರೋ NRIಗಳು ತಮ್ಮ ಮಕ್ಕಳಿಗೆ ವಿದೇಶಗಳಲ್ಲಿ ಶಿಕ್ಷಣ ಕೊಡಿಸ್ತಾ ಇದ್ರೂ ಕೂಡ ಸದ್ಯ ಕಾಸ್ಟ್ ಅವ್ರಿಗೆ ಜಾಸ್ತಿ ಆಗುತ್ತೆ. ಒಟ್ಟಾರೆಯಾಗಿ ರೂಪಾಯಿ ಇನ್ಕಮ್ ಇರೋ ಜಾಸ್ತಿ NRIಗಳಿಗೆ ಇದು ಇನ್ಫ್ಲೇಷನ್ ಫೇಸ್ ಅಂತ ಹೇಳ್ಬೋದು. ಜೊತೆಗೆ ಭಾರತದಲ್ಲಿ ಚಿನ್ನ ಖರೀದಿ ಮಾಡೋ ಪ್ಲಾನ್ ಇರೋ NRIಗಳಿಗೂ ವೀಕ್ ಕರೆನ್ಸಿ ಬಿಸಿಯನ್ನೇ ಮುಟ್ಸುತ್ತೆ. ಪ್ರಾಫಿಟ್ಗಿಂತ ಬಿಸಿ ಮುಟ್ಸೋದೇ ಜಾಸ್ತಿ. ಇಂಟರ್ನ್ಯಾಷನಲ್ ಗೋಲ್ಡ್ ಮಾರ್ಕೆಟ್ನಲ್ಲಿ ಡಾಲರ್ನಲ್ಲಿ ರೇಟ್ ಫಿಕ್ಸ್ ಆಗಿರುತ್ತೆ. ಹಾಗಾಗಿ ರೂಪಾಯಿ ವೀಕ್ ಆದರೆ ಚಿನ್ನ ಇಲ್ಲಿ ಕಾಸ್ಟ್ಲಿ ಆಗುತ್ತೆ. ಸೊ ಭಾರತದಲ್ಲಿ ಚಿನ್ನ ತಗೊಳ್ಳೋರಿಗೂ ಕೂಡ ಅಡ್ವಾಂಟೇಜ್ ಇಲ್ಲ. ಈ ರೀತಿ ಒಂದಷ್ಟು ದೊಡ್ಡ ಪ್ರಮಾಣದ ಅಡ್ವಾಂಟೇಜಸ್ ಹಾಗೂ ಕೆಲವೊಂದಷ್ಟು ಡಿಸ್ಅಡ್ವಾಂಟೇಜಸ್ ಕೂಡ ಇವೆ NRIಗಳಿಗೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಈ ರೀತಿ ವೀಕ್ ಆದಾಗ ಇದರ ಬಗ್ಗೆ ಕ್ವಿಕ್ ಆಗಿ ನಿಮಗೆ ಮಾಹಿತಿ ಕೊಡೋ ಪ್ರಯತ್ನ ನಾವು ಮಾಡಿದ್ದೀವಿ. ಒಂದು ಕ್ವಿಕ್ ರಿಮೈಂಡರ್ ಸ್ನೇಹಿತರೆ, ನೀವು NRI ಆಗಿದ್ದು ಭಾರತದಲ್ಲಿ NRI ಟರ್ಮ್ ಪ್ಲಾನ್ಗಳನ್ನು ನೀವು ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ಅಲ್ಲಿ ಲಿಂಕ್ ಇದೆ. ಕ್ಲಿಕ್ ಮಾಡೋ ಮೂಲಕ ಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ನೀವು ಮುಂದಿನ ಹೆಜ್ಜೆ ಇಡಬಹುದು, ಅಪ್ಲೈ ಕೂಡ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ಡ್ ಕಾಮೆಂಟ್ ಅಲ್ಲಿ ಲಿಂಕ್ ಇದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.